ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ವಿವಿಧ ಜಿಲ್ಲೆಗಳಲ್ಲಿ ಇರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ನೇರ ನೇಮಕಾತಿ, ಯಾವುದೇ ಪರೀಕ್ಷೆಗಳಿಲ್ಲದೆ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಲ್ಲಿ ಇವತ್ತು ಬಿಲ್ ಕಲೆಕ್ಟರ್ ಹುದ್ದೆಗಳನ್ನ ನೇರ ನೇಮಕಾತಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನೋಡಿದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾವ ರೀತಿಯಾಗಿ ನೇಮಕಾತಿ ಮಾಡ್ಕೋತಾರೆ ಅನ್ನುವಂತ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಜಿಲ್ಲೆಯ ಮಾಹಿತಿಯನ್ನ ನಾವು ನೋಡಬೇಕಾಗಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯ ಮಾಹಿತಿ ಕೂಡ ನಿಮಗೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಏನಿಲ್ಲ, ಇಲ್ಲಿ ಚಿತ್ರದುರ್ಗ.nic.in ಅಂತ ನೀವು ಅಷ್ಟೇ ಸರ್ಚ್ ಮಾಡ್ಕೊಂಡ್ರೆ, ಎಂಟರ್ ಅಂತ ಮಾಡ್ಕೊಂಡ್ರೆ ಸಾಕು. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಒಂದು ಮಾಹಿತಿಯನ್ನ ನಾವು ಸಂಪೂರ್ಣವಾಗಿ ನೋಡಬೇಕಾಗಿದೆ. ಈ ರೀತಿಯಾಗಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ಒಂದು ಜಿಲ್ಲೆಯ ವೆಬ್ಸೈಟ್ ಕೂಡ ನಮಗೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಾವು ಏನ್ ಮಾಡಬಹುದು, ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ನೇಮಕಾತಿ ವಿಭಾಗ ಆಗಿರ್ಬೋದು, ಪ್ರಕಟಣೆ ವಿಭಾಗ ಆಗಿರ್ಬೋದು, ಎಲ್ಲವನ್ನು ಕೂಡ ಸಮಗ್ರವಾಗಿ ಪ್ರತಿಯೊಂದು ಜಿಲ್ಲೆಯ ಮಾಹಿತಿಯನ್ನು ನೀವೇನ್ ಮಾಡಬಹುದು, ಇದೇ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಈಗ ನಾನು ಚಿತ್ರದುರ್ಗ ಓಪನ್ ಮಾಡ್ಕೊಂಡಿದ್ದೇನೆ. ಈಗ ಸಪೋಸ್ ನಿಮ್ಮ ಜಿಲ್ಲೆ ಇನ್ನೊಂದು ಆಗಿರ್ಬೋದು, ಯಾವುದು ಕಲಬುರಗಿ. ಓಕೆ, ಕಲಬುರಗಿ.nic.in ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಇವತ್ತು ಕಲಬುರಗಿಯ ಒಂದು ವೆಬ್ಸೈಟ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದರಲ್ಲಿ ಓಪನ್ ಆದ ನಂತರ ನಾವೇನ್ ಮಾಡ್ಬೋದು, ಇಲ್ಲಿ ಕರೆದಿರುವಂತಹ ನೇಮಕಾತಿ ಮತ್ತು ಕಲಬುರಗಿಯಲ್ಲಿ ಕರೆದಿರುವಂತಹ ನೇಮಕಾತಿಗಳ ಬಗ್ಗೆ ಆಗಿರ್ಬೋದು, ಪ್ರಕಟಣೆ ಆಗಿರ್ಬೋದು, ಇಲಾಖೆಯ ಒಂದು ಮಾಹಿತಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಸಮಗ್ರವಾಗಿ ನೋಡ್ಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಇವತ್ತು ಇದೇ ರೀತಿಯಾಗಿ ಎಲ್ಲ ಜಿಲ್ಲೆಯ ಒಂದು ಮಾಹಿತಿಯನ್ನ ನೀವೇನ್ ಮಾಡಬೇಕು, ಕಲಬುರಗಿ.nsc.in ಅಂತ ಯಾವ ರೀತಿಯಾಗಿ ಸರ್ಚ್ ಮಾಡಿದಿರೋ ಅದೇ ರೀತಿಯಾಗಿ ಧಾರವಾಡ.in.nic ಅಂತಾನು ಕೂಡ ನೀವು ಸರ್ಚ್ ಮಾಡ್ಕೋಬಹುದು. ನೋಡ್ರಿ, ಧಾರವಾಡ ಅಂತ ಸರ್ಚ್ ಮಾಡ್ಕೋತಾ ಇದೆ ನಾನು. ಧಾರವಾಡ.nic.in ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಧಾರವಾಡದ ಒಂದು ಅವರ ಒಂದು ಜಿಲ್ಲೆ ವೆಬ್ಸೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಯ ವೆಬ್ಸೈಟ್ ಕೂಡ ನೀವೇನ್ ಮಾಡಬಹುದು. ನೋಡ್ರಿ, ಧಾರವಾಡ ಜಿಲ್ಲೆ ಉತ್ತರ ಕರ್ನಾಟಕ ಶಿಕ್ಷಣ ಕೇಂದ್ರ ಅಂತ ಬಂದಿರತ್ತೆ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಈ ಒಂದು ಧಾರವಾಡದ ಒಂದು ವೆಬ್ಸೈಟ್ ಕೂಡ ನಮ್ಗೆ ಏನಾಗುತ್ತೆ, ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದೇ ರೀತಿಯಾಗಿ ನಿಮ್ಮ ಜಿಲ್ಲೆ ಯಾವುದಿದೆಯೋ ಆ ಒಂದು ಜಿಲ್ಲೆಯಲ್ಲಿ ಕರೆದಿರುವಂತಹ ನೇಮಕಾತಿಯ ಒಂದು ಮಾಹಿತಿಯನ್ನ ನೋಡ್ಬೇಕಾಗಿತ್ತು ಅಂದ್ರೆ, ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೊತ್ತಾಗ್ಬಿಡತ್ತೆ, ಡೈರೆಕ್ಟ್ ಆಗಿ ಅವರೇ ಅರ್ಜಿಯನ್ನ ಸಲ್ಲಿಸಿ ಅವರ ಮಕ್ಕಳಿಗೆ ನೌಕರಿ ಮಾಡಿಸ್ಬಿಡ್ತಾರೆ. ನಾವು ಸುಮ್ ಕೂತಿರ್ತೀವಿ, ಯಾವಾಗ ಕರೆದಿದ್ರು ಗೊತ್ತಾಗುದಿಲ್ಲ, ಹೆಂಗ್ ಚೆಕ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗುದಿಲ್ಲ. ಹಂಗಾಗಿ ನಿಮ್ಮ ಜಿಲ್ಲೆಯ ಇವತ್ತು ಆಶಾ ಕಾರ್ಯಕರ್ತರಾಗಿರ್ಬೋದು, ಇವತ್ತು ಇನ್ನು ಸಾಕಷ್ಟು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊತಿರ್ತಾರೆ. ಅದನ್ನ ಸಮಾಧಾನದಿಂದ ನೀವೇನ್ ಮಾಡಬೇಕು, ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಇದೇ ರೀತಿಯಾಗಿ ಇಲ್ಲಿ ನೋಡಬಹುದು, ಬೆಳೆ ಪರಿಹಾರ ಒಂದು ಹಾನಿ ಕುರಿತು ಸಾರ್ವಜನಿಕ ಪ್ರಕಟಣೆ ಮಾಡಿರುವಂತದ್ದು ಧಾರವಾಡ. ಮತ್ತೆ ಇಲ್ಲಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಹಳ್ಳಿಗಳಾಗಿರ್ಬೋದು, ದೂರವಾಣಿ, ಆಧಾರ್ ನೋಂದಣಿ ಆಗಿರ್ಬೋದು, ಸಾರ್ವಜನಿಕ ಪ್ರಕಟಣೆ ಆಗಿರ್ಬೋದು, ಸಾಕಷ್ಟು ವಿಭಾಗ ಮತ್ತೆ ಸಾಕಷ್ಟು ಒಂದು ಮಾಹಿತಿಯನ್ನು ನಮ್ಗೆ ಏನಾಗುತ್ತೆ ಆಯಾ ಒಂದು ಜಿಲ್ಲೆಯ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ನೇಮಕಾತಿ ಒಂದು ಪ್ರಾಧಿಕಾರ ನೋಡ್ಬೇಕು ಅಂದ್ರೆ ಪ್ರಕಟಣೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನೇಮಕಾತಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಯಾವ್ದಾದ್ರು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇಲ್ಲಿ ಇದ್ದಿರತ್ತೆ. ಇಲ್ಲಿ ಮುಕ್ತಾಯ ದಿನಾಂಕ ಆಗಿರ್ಬೋದು, ಪ್ರಾರಂಭ ದಿನಾಂಕ ಆಗಿರ್ಬೋದು, ಈ ರೀತಿಯಾಗಿ ಪ್ರಕಟಣೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈ ರೀತಿಯಾಗಿ ಕೊಟ್ಟಿರ್ತಾರೆ. ನಾವೇನ್ ಮಾಡ್ಬೇಕಾಗಿದೆ, ಚಿತ್ರದುರ್ಗ ಜಿಲ್ಲೆಯ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕರೆದಿರುವಂತಹ ನೇಮಕಾತಿಯನ್ನ ನಾವು ನೋಡೋದಾದ್ರೆ ಇವತ್ತು ಚಿತ್ರದುರ್ಗ ಗ್ರಾಮ ಪಂಚಾಯತಿಯಲ್ಲಿ ಕರ ವಸೂಲಿಗಾರರ ಬಿಲ್ ಕಲೆಕ್ಟರ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇದಕ್ಕೆ ಸಂಬಂಧಪಟ್ಟಿರುವಂತಹ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕರೆದಿರುವಂತಹ ಬಿಲ್ ಕಲೆಕ್ಟರ್ ಹುದ್ದೆಗಳ ಒಂದು ಮಾಹಿತಿಯನ್ನು ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ನಮಗೆ ನೋಟಿಫಿಕೇಶನ್ ಆಗಿರಬಹುದು, ವಿವರಣೆ ಆಗಿರಬಹುದು, ಅರ್ಜಿ ಪ್ರಾರಂಭ ದಿನಾಂಕ ಆಗಿರಬಹುದು, ಅದರ ಒಂದು ಕಡತ ಅಂದ್ರೆ ನಾವು ಅದರ ಒಂದು PDF ಒಂದು ನೋಟಿಫಿಕೇಶನ್ ನೋಡಬೇಕಾಗಿತ್ತು ಅಂದ್ರೆ
ನೀವು ಇಲ್ಲಿ ಪ್ರಕಟಣೆ ದಿನಾಂಕ ಮತ್ತೆ ನೇಮಕಾತಿ ಪ್ರಾಧಿಕಾರದ ಒಳಗೆ ಹೋದ್ರೆ ಮಾತ್ರ ನಮಗೆ ಸಿಗತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಅಲ್ಲಿ ಹೊರಡಿಸಿರುವಂತಹ ಒಂದು ಅಧಿಸೂಚನೆಯನ್ನ ನಾವು ಏನ್ ಮಾಡಬಹುದು, ಸಂಪೂರ್ಣವಾಗಿ ನೋಡಬಹುದು. ಇದೇ ರೀತಿಯಾಗಿ ಎಲ್ಲಾ ಜಿಲ್ಲೆಯ ವೆಬ್ಸೈಟ್ ಗಳಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಊರಿನ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರೂ ಕರ ವಸೂಲಿಗಾರರ ಹುದ್ದೆ ಖಾಲಿ ಆಗಿದೆಯಾ ಅಥವಾ ಅದಕ್ಕೆ ನೇಮಕಾತಿ ಮಾಡ್ಕೋತಾ ಇದಾರ, ಅದನ್ನ ಬಿಟ್ಟು ಬೇರೆ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಬೇರೆ ಹುದ್ದೆ ನೇಮಕಾತಿ ಮಾಡ್ಕೋತಾ ಇದಾರ ಅನ್ನುವಂತ ಮಾಹಿತಿಯನ್ನ ನಿಮ್ಮ ಜಿಲ್ಲೆಯ ಒಂದು ಯಾವುದು ವೆಬ್ಸೈಟ್ಗೆ ಹೋಗಿ ನೀವೇನ್ ಮಾಡಬಹುದು, ಪರಿಶೀಲನೆಯನ್ನ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅವುಗಳಿಗೆ ನೇರ ನೇಮಕಾತಿ ಇರುತ್ತೆ. ಸ್ವಲ್ಪ ವಸೂಲಿ ಹಂಚಿಕೊಂಡು ನೀವು ಕೆಲಸ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನೀವು ಕೂಡ ಅಲ್ಲಿ ಆಯ್ಕೆಯನ್ನ ಆಗಬಹುದು. ಇಲ್ಲಿ ನೋಡಬಹುದು ಸರ್ಕಾರದ ಒಂದು ಅಧಿಸೂಚನೆ ಕೂಡ ನೋಡ್ತಾ ಇದೀವಿ. 6/1/2025 ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಹೊರಡಿಸಿರುವಂತಹ ಒಂದು ಅಧಿಸೂಚನೆಯನ್ನ ನಾವು ನೋಡ್ತಾ ಇದೀವಿ. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರುವಂತಹ ಒಂದು ಕರ ವಸೂಲಿಗಾರರಿಗೆ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಕುರಿತು ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಇದನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೋಡಬಹುದು ಕರ ವಸೂಲಿಗಾರರಂದಾಗ ಯಾವೆಲ್ಲ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕು, ಇಲ್ಲಿ ಹುದ್ದೆಗಳ ದಿನಾಂಕ, ಮೀಸಲಾತಿ ದಿನಾಂಕ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಇಲ್ಲಿಂದ ಸಮತಳ ಮೀಸಲಾತಿ ಕೂಡ ಇದ್ದಿರತ್ತೆ, ಸಂಪೂರ್ಣವಾಗಿ ನೋಡಬಹುದು. ಹೌದಾ? ಹಾಗಾದ್ರೆ ಇಲ್ಲಿಂದ ನಾವು ಗ್ರಾಮ ಪಂಚಾಯತ್ ಹೆಸರು ನೋಡಿದಾಗ ಮೈಲನಹರಿ ಅಂತ ಇರುತ್ತೆ, ಹಿರೇಹಳ್ಳಿ ಅಂತ ಇರುತ್ತೆ, ಸೀಗಿರಿ ಇರುತ್ತೆ, ಇಲ್ಲಿ ಸಾಣಿಕೆರೆ, ತಂಡಗ ಮತ್ತೆ ಯಾವುದು ನೂಲೇನೂರ್ ಅಂತ ಇರುತ್ತೆ, ದೊಡ್ಡಕೆರೆ ಇರುತ್ತೆ, ಜಾದೂರು ಇರುತ್ತೆ, ಗನ್ನಾಯಕನ ಹಳ್ಳಿ ಅಂತಾನು ಕೂಡ ಇದಿರುತ್ತೆ, ಹಿರಿಯೂರು ಆಗಿರ್ಬೋದು, ಚಳ್ಳಿಕೆರೆ, ಇವೆಲ್ಲ ತಾಲೂಕುಗಳ ಹೆಸರು ಕೂಡ ಕೊಟ್ಟಿರ್ತಾರೆ. ವಿದ್ಯಾರ್ಹತೆ ಏನಾಗಿರ್ಬೇಕು ಅಂದ್ರೆ ಕನ್ನಡ ಒಂದು ಭಾಷೆಯಾಗಿ PUC ಅಥವಾ ಸಸ್ತಮಾನ ವಿದ್ಯಾರ್ಥಿಯಲ್ಲಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ಕಂಪ್ಯೂಟರ್ ತರಬೇತಿ ಕೋರ್ಸ್ ನಲ್ಲಿ ಕೇಂದ್ರೀಯ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ತರಬೇತಿ ಪಡೆದಿರುವ ಒಂದು ಪ್ರಮಾಣ ಪತ್ರ ಕೂಡ ನೀವು ಬೇಕಾಗುತ್ತೆ. ಕನಿಷ್ಠ 3 ಹುದ್ದೆಗಳಿಗೆ ಅಂತ ನಾವು ನೋಡ್ತಾ ಇದೀವಿ. ಇಲ್ಲಿ ನಿಮ್ಗೆ ನಿಮ್ಮ ಹತ್ರ ಸಹ ನಾವು ಕಂಪ್ಯೂಟರ್ ಕಲ್ತೀವಿ, ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಒಂದು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಪಟಕ್ಕನೆ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ತಗೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿಕೊಂಡು ಇವತ್ತು ಕರ ವಸೂಲಿಗಾರರಿಗೆ ನೀವು ನೇಮಕಾತಿಯನ್ನ ಮಾಡ್ಕೋಬಹುದು. ಗೊತ್ತಾಗಿದೆ? ಈ ವಿದ್ಯಾರ್ಥಿ ಅಧಿಸೂಚನೆ ಹೊರಡಿಸಿರುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರಬೇಕು. ವಿದ್ಯಾರ್ಥಿ ಹಾಗೂ ಕಂಪ್ಯೂಟರ್ ತರಬೇತಿ ಕೋರ್ಸಿನ ಪ್ರಮಾಣ ಪತ್ರ, ದಾಖಲಾತಿಗಳು, ನೈಜತೆ ಬಗ್ಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ದೃಢೀಕರಣಗೊಂಡ ನಂತರ ನೇಮಕಾತಿ ಆದೇಶವನ್ನ ನೀಡಲಾಗುವುದು ಅಂತ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ವಾಸಸ್ಥಳ ನಾವು ನೋಡ್ತಾ ಇದೀವಿ. ಇವತ್ತು ವಾಸಸ್ಥಳ ಯಾವ ರೀತಿಯಾಗಿದ್ದಿರತ್ತೆ, ವಯೋಮಿತಿ ನೋಡಬಹುದು. ವಯೋಮಿತಿ ಅಂದ್ರೆ 18 ವರ್ಷದಿಂದ ಸುಮಾರು 40 ವರ್ಷದ ಒಳಗಿನವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. 18 ವರ್ಷದಿಂದ 40 ವರ್ಷದ ಒಳಗಿನವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲವನ್ನು ಕೂಡ ಜನ್ಮ ದಿನಾಂಕ, ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವಂತಹ ವಿಧಾನ ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ತೋರಿಸಿಕೊಡ್ತೇನೆ. ಈ ಒಂದು ನೋಟಿಫಿಕೇಶನ್ ವನ್ನ ನೀವು ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿಕೊಂಡು ಏನ್ ಮಾಡಬಹುದು, ಮೆರಿಟ್ ಆಧಾರದ ಮೇಲೆ ನಿಮ್ಮ ಒಂದು ರೋಸ್ಟರ್ ಮೀಸಲಾತಿ ಆಧಾರದ ಮೇಲೆ ನಿಮ್ಗೆ ನೇಮಕಾತಿಯನ್ನ ಮಾಡ್ಕೋತಾರೆ. ದಯವಿಟ್ಟು ನೇಮಕಾತಿ ಪ್ರಾಧಿಕಾರ ಯಾವ ರೀತಿಯಾಗಿರುತ್ತೆ ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಈ ಒಂದು ಪೇಜ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ದಿನಾಂಕ ನೋಡೋಣ ಒಂದ್ಸಾರಿ. 9/1/2024ಕ್ಕೆ 26ಕ್ಕೆ ಅರ್ಜಿ ಪ್ರಾರಂಭವಾಗಿರುವಂತದ್ದು, 8/2/2026ಕ್ಕೆ ಕೊನೆ ದಿನಾಂಕ ಇದ್ದಿರುತ್ತೆ. ಈ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ದಾಖಲೆಗಳು ಏನ್ ಬೇಕಾಗುತ್ತೆ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, 1 MB ಒಳಗಡೆ ಅಪ್ಲೋಡ್ ಮಾಡಬೇಕು, PUC ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಜೊತೆಗೆ ಡೊಮೆಸ್ಟಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತು ಅಂದ್ರೆ ಅವ್ರದ್ದು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಬೇಕಾಗುತ್ತೆ, ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇಲ್ಲಿಂದ ಮತ್ತೆ ಒಂದು ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನೋ ಪೊಲೀಸ್ ಕೇಸ್ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಯಾವುದೇ ರೀತಿಯಿಂದ ತಮ್ಮ ಮೇಲೆ ಕೇಸ್ ಇಲ್ಲ ಅನ್ನೋ ಪೊಲೀಸ್ ವೆರಿಫಿಕೇಶನ್ ಪ್ರಮಾಣ ಪತ್ರ ಕೂಡ ನೀವು ಲಗತ್ತಿಸಬೇಕಾಗತ್ತೆ. ಇವೆಲ್ಲವನ್ನು ಕೂಡ ತಗೊಂಡೋಗಿ ನೀವೇನ್ ಮಾಡಬೇಕು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಸಮಯದಲ್ಲಿ ಈ ಒಂದು ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಕೂಡ ನೀವು ಕೊಡಬೇಕಾಗತ್ತೆ. ಓಕೆನಾ? ಇವೆಲ್ಲವನ್ನು ಕೂಡ ಆದ ನಂತರ ಇದು ಗ್ರಾಮ ಪಂಚಾಯತಿಯಿಂದ ನೀವು ತಗೋಬೇಕಾಗುತ್ತೆ. ಸ್ವಯಂ ಘೋಷಣಾ ಪ್ರಮಾಣ ಪತ್ರ ತಗೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹೆಂಗೆ ಸಲ್ಲಿಸೋದಂದ್ರೆ, ವಾಪಸ್ ನಾನು ಇಲ್ಲಿ ನೇಮಕಾತಿ ಪ್ರಾಧಿಕಾರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು. ಮಾಡಿದ ನಂತರ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸುವಂತ ಆನ್ಲೈನ್ ಸರ್ವಿಸ್ ಅಂದ್ರೆ ಆನ್ಲೈನ್ ಒಳಗೆ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಜಿಲ್ಲೆ ವ್ಯಾಪ್ತಿ ಗ್ರಾಮ ಪಂಚಾಯತ್ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ನಮಗೆ ಸಂಪೂರ್ಣವಾಗಿ ಬಂದಿರುತ್ತೆ. ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಯರ್ ಆಗಿ ನಿಮ್ಗೂ ಕೂಡ ಸ್ವಲ್ಪ ಕಾಣಿಸ್ಲಿ. ಏನ್ ಸರ್ ಮಂಜು ಕಾಣಿಸ್ತಾ ಇದೆ ಅನ್ನುವಂಥದ್ದು ಬೇಡ.
ಓಕೆ, ನೋಡ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ನೋಡ್ತಾ ಇದೀವಿ, ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲವನ್ನು ಕೂಡ ಸಮಾಧಾನದಿಂದ ನೋಡಿಕೊಂಡು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಅವು ಎಷ್ಟು MB ಒಳಗಿರ್ಬೇಕು ಅನ್ನೋದು ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಗೊತ್ತಾಗುತ್ತೆ. ಜೊತೆಗೆ ಕಂಪ್ಯೂಟರ್ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ. ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸುಮಾರು 7 ದಾಖಲೆಗಳನ್ನು ತಯಾರು ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸಲಿಕ್ಕೆ ಕೂತ್ಕೋಬೇಕಾಗ್ತದೆ. ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಇಲ್ಲಿ ನಿಮ್ಮ ಜಿಲ್ಲಾ ಪಂಚಾಯತ್ ಹೆಸರು ಬರುತ್ತೆ, ಚಿತ್ರದುರ್ಗ ಸೆಲೆಕ್ಷನ್ ಮಾಡ್ಕೊಳ್ಳಿ, ಓಕೆ ಮಾಡ್ಕೋಬೇಕು. ಅದಾದ ನಂತರ ಹುದ್ದೆ ಹೆಸರು ಬಂದ್ಬಿಟ್ಟು ನೀವೇನ್ ಮಾಡಬೇಕು, ಕರವಸೂರಿಗಾರರ ಸೆಲೆಕ್ಷನ್. ಮತ್ತೆ ತಾಲೂಕ್ ಪಂಚಾಯತ್ ಹೆಸರು, ಯಾವ ತಾಲೂಕಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ, ಚಿತ್ರದುರ್ಗ. ಅರ್ಜಿ ಸಲ್ಲಿಸುವಂತ ಗ್ರಾಮದ ಹೆಸರು ಯಾವುದು, ಸಿರಿಗೆರೆ ಅಂತ ಸೆಲೆಕ್ಷನ್ ಮಾಡ್ಕೋತಾ ಇದ್ರಿ. ಇಲ್ಲಿ ಅರ್ಜಿ ಸಲ್ಲಿಸು ಖಾಲಿ ಇರೋ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಯೇ ಹೌದು ಅಂತ ಹೇಳಬೇಕು, ಅದೇ ಒಂದು ಗ್ರಾಮ ಪಂಚಾಯತಿ ನಿವಾಸಿ ಆಗಿರ್ಬೇಕಾಗತ್ತೆ. ಇಲ್ಲದೆ ಇದ್ದಲ್ಲಿ ಇಲ್ಲ ಅಂತ ಅಂದ್ರೆ ಬಾಜು ಊರನವರಿದ್ರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆ, ಅದಾದ ನಂತರ ಅಭ್ಯರ್ಥಿ ಹೆಸರನ್ನು ಹಾಕೋಬೇಕು. ಅಭ್ಯರ್ಥಿ ತಂದೆ ಅಥವಾ ಗಂಡನ ಹೆಸರು ಹಾಕೋಬಹುದು. ಅಂದ್ರೆ ಮದುವೆ ಆಗಿತ್ತು ಅಂದ್ರೆ ಹೆಣ್ಮಕ್ಳಿದ್ರೆ ಅವ್ರ ಹಸ್ಬೆಂಡ್ ಹೆಸರು ಹಾಕ್ಬೋದು. ಇಲ್ಲ ಸರ್ ನಾವೇ ಇದ್ದೀವಿ, ಮದುವೆನೇ ಆಗಿಲ್ಲ ಅಂದ್ರೆ ನಿಮ್ಮ ತಂದೆ ಹೆಸರು ಹಾಕೋಬಹುದು. ತಾಯಿ ಹೆಸರನ್ನು ಹಾಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ. ಹುದ್ದೆಗೆ ನಿಗದಿಪಡಿಸಿದ ಮೀಸಲಾತಿ ಯಾವುದು, ಅಲ್ಲಿ ಮೀಸಲಾತಿ ಕೂಡ ಇದ್ದಿರುತ್ತೆ. ST ಅವರಿಗೆ ಮಾತ್ರ ಅವಕಾಶ ಇದ್ದಿರುತ್ತೆ. ಅಂದ್ರೆ ಒಂದು ಶ್ರೀಗಿರಿಯಲ್ಲಿ ST ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದ್ದಿರುವಂತದ್ದು. ನೀವು ಬೇರೆ ಚಿತ್ರದುರ್ಗ ಮತ್ತೆ ಬೇರೆ ತಾಲೂಕು ಹಿರಿಯೂರು ಸೆಲೆಕ್ಷನ್ ಮಾಡ್ಕೊಂಡಾಗ ಇಲ್ಲಿಂದಾನು ಕೂಡ ನೀವು ಬೇರೆ ಒಂದು ಯಾವುದು ಗನ್ನನಾಯಕನಹಳ್ಳಿ ಆಗಿರುತ್ತೆ, ಪರಿಶಿಷ್ಟ ಜಾತಿ B ಅಂತ ಬಂದಿರತ್ತೆ. ಅದೇ ಆಗಿರುವಂತ ನೀವು ನಿಮ್ಮ ಕಾಸ್ಟ್ ಯಾವ್ದು ಬರುತ್ತೆ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು, ಪುರುಷರು. ಜೊತೆಗೆ ಇಲ್ಲಿಂದ ನೀವು ಮಾಜಿ ಸೈನಿಕರಿದ್ದೀರಾ ಅಂತ ಹೇಳುತ್ತೆ, ಇತ್ತು ಅಂದ್ರೆ ಹೌದು ಅಂತ ಹೇಳಬೇಕು. ಮತ್ತು ವಿಶೇಷ ಚೇತನರಿದ್ದೀರಾ ಇಲ್ಲ ಅಂತ ಹೇಳಬೇಕು. ವಿವಾಹಿತ ಮದುವೆ ಆಗಿದೆಯಾ ಅಂತ ಇರಬಹುದು, ಅವಿವಾಹಿತ ಅಂತ ಸೆಲೆಕ್ಷನ್ ಮಾಡ್ಕೋಬಹುದು. SSLC ಪ್ರಮಾಣ ಪತ್ರ ದಿನಾಂಕನ ಹಾಕೊಳ್ಳಿ. ಅದಾದ ನಂತರ ನಿಮ್ಮ ಜೊತೆ ವ್ಯವಹಾರಕ್ಕೆ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ಸು, ರಾಜ್ಯ ಎಲ್ಲವನ್ನು ಕೂಡ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ಇಲ್ಲಿ ಸ್ಟಾರ್ ಮಾರ್ಕ್ ಯಾವುದು ಇರುತ್ತೆ ಅದನ್ನು ನೀವು ಕಂಪಲ್ಸರಿ ಹಾಕಬೇಕು. ಮನೆ ವಿಳಾಸ ಹಾಕೋಬೇಕು, ನಿಮ್ಮ ಪಿನ್ ಕೋಡ್ ಹಾಕೋಬೇಕು, ನಿಮ್ಮ ತಾಲೂಕನ್ನು ಹಾಕೊಂಬಿಡಿ. ಅದಾದ ನಂತರ ಅಗತ್ಯ ವಿದ್ಯಾರ್ಥಿ ಅಂತ ಬರುತ್ತೆ, ನೀವು ಏನ್ ಕಲ್ತಿದ್ದೀರಿ ಮಾರ್ಕ್ಸ್ ಕಾರ್ಡ್ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿಂದ ನಿಮ್ಮ ವಿದ್ಯಾರ್ಥಿಯನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ವಿದ್ಯಾರ್ಥಿಯನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಮಾರ್ಕ್ಸ್ ಕಾರ್ಡ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು. ಪ್ಲೀಸ್ ಸೆಲೆಕ್ಟ್ ಅಂತ ಓಪನ್ ಆಗುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೋದು, ಸೆಲೆಕ್ಷನ್ ಮಾಡ್ಕೋಬಹುದು. ಅದಾದ ನಂತರ ಗರಿಷ್ಠ ಅಂಕಗಳು ಅಂತ ಬರುತ್ತೆ, ಹೌದಾ. ಗರಿಷ್ಠ ಅಂಕಗಳ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ನೀವು SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಪರ್ಸೆಂಟೇಜ್ ಇರುತ್ತೆ ಅದನ್ನು ಹಾಕೊಳ್ಳಿ. ಜೊತೆಗೆ ಇತರೆ ವಿದ್ಯಾರ್ಥಿಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದಿರುವಂತಹ ಕಂಪ್ಯೂಟರ್ ತರಬೇತಿ ಸಂಸ್ಥೆಯಿಂದ ಒಂದು ತರಬೇತಿ ಪಡೆದ ಅವಧಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ, ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಿಂದ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಕಂಪ್ಯೂಟರ್ ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಕಲ್ತಿರ್ತಾರೆ. ಹಾಗಾಗಿ ಆ ಒಂದು ಇದರ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತೇವೆ. ಅದರ ಹೆಚ್ಚಿನ ಮಾಹಿತಿಗಾಗಿ ಗುರು ನಾನೆಕ್ಸ್ ಇನ್ಸ್ಟಾಗ್ರಾಮ್ ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಮತ್ತೆ ಇಲ್ಲಿ ಇತರೆ ಮಾಹಿತಿ ಕೂಡ ಸಂಪೂರ್ಣವಾಗಿ ಭರ್ತಿ ಮಾಡಿ ಸ್ವಯಂ ಘೋಷಣೆ ಅಂತ ಬರುತ್ತೆ. ಸ್ವಯಂ ಘೋಷಣೆ ಆದ ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ನೀವು ಸಂಪೂರ್ಣವಾಗಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದ ನಂತರ ನಿಮ್ಮ ಒಂದು ದಾಖಲೆಗಳನ್ನ ಅಪ್ಲೋಡ್ ಮಾಡುವಂಥದ್ದು ಬರುತ್ತೆ. ಆ ಒಂದು ದಾಖಲೆಗಳನ್ನು ಕೂಡ ನೀವೇನ್ ಮಾಡಬಹುದು, ನಾನು ಆಗ್ಲೇ ಹೇಳಿದೆ ಎಷ್ಟು MB ಒಳಗಿರಬೇಕು, ಇಷ್ಟು MB ಒಳಗಿರುವಂತಹ ಫೋಟೋಗಳನ್ನ ನೀವು ದಾಖಲೆಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಅನ್ನ ಮಾಡ್ಕೋಬಹುದು. ಗೊತ್ತಾಗತ್ತಾ. ಒಂದು ಅಕ್ಲೋಸ್ಮೆಂಟ್, ಒಂದು ರೆಸಿಪ್ಟ್, ಒಂದು ಪ್ರತಿ ಕೂಡ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಒಂದ್ಸಾರಿ ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಏನಾದ್ರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತೇಳಿ ಒಂದ್ಸಾರಿ ಕೇಳುತ್ತೆ, ಅದು ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ ಇಷ್ಟೊಂದು ವಿಷಯದಲ್ಲಿ ಅಂತ ಕೇಳುತ್ತೆ. ಸಮಾಧಾನದಿಂದ ಚೆಕ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಯಾವುದೇ ರೀತಿಯಿಂದ ಮಿಸ್ಟೇಕ್ ಆಗಿಲ್ಲ ಸರ್ ಅಂದ್ರೆ ನೀವೇನ್ ಮಾಡಬೇಕು, ಫೈನಲ್ ಸಬ್ಮಿಟ್ ಮಾಡಿಕೊಂಡು ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೇನೆ. ಇದೇ ರೀತಿಯಾಗಿ ಇವತ್ತು ಚಿತ್ರದುರ್ಗದ ಒಂದು ಮಾಹಿತಿಯನ್ನ ಯಾವ ರೀತಿಯಾಗಿ ನೋಡ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯ ಮಾಹಿತಿಗಳನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ID ಕಾಣಿಸ್ತಾ ಇರತ್ತೆ, ಅಲ್ಲಿ ಬಂದು ಫಾಲೋ ಮಾಡ್ಕೋಬಹುದು. ದಯವಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿದಿನಾನು ಕೂಡ ಹೊಸ ಹೊಸ ವಿಡಿಯೋಸ್ ಗಳ ಮಾಹಿತಿ, ಎಲ್ಲ ಜಿಲ್ಲೆಯ ಮತ್ತೆ ಎಲ್ಲ ಯೋಜನೆಗಳ ಮಾಹಿತಿ ಮತ್ತೆ ಕಂಪ್ಯೂಟರ್ ಶಿಕ್ಷಣದ ಮಾಹಿತಿ ಎಲ್ಲವನ್ನು ಕೂಡ ಬರ್ತಾ ಇರತ್ತೆ.
ಎಲ್ಲವನ್ನು ಕೂಡ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಬರುತ್ತೆ. ನೀವು ಪ್ರತಿದಿನಾನು ಕೂಡ ಹೊಸ ಹೊಸ ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಳ್ಳೆ ಮಾಹಿತಿ ನಿಮಗೆ, ಒಂದು ಉಪಯುಕ್ತವಾಗಿರುವಂತಹ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅದನ್ನು ಕೂಡ ಇಲ್ಲಿ ನೋಡಬಹುದು, ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ. ಇದೇ ರೀತಿಯಾಗಿ ಹಲವಾರು ಜಿಲ್ಲೆಯ ಒಂದು ಮಾಹಿತಿ ಕೂಡ ಮಾಡಿ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಮಾಹಿತಿಯನ್ನು ಕೂಡ ನೀವು ಸಮಾಧಾನದಿಂದ ಸಂಪೂರ್ಣವಾಗಿ ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನು ನೀವು ಪಡೆಯಬಹುದು. ದಯವಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ